ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ ಹಿಂದಿನ ದಿನ KLE ಮೇಲೆ ಒಂದಿಷ್ಟು ಮಾತಾಡಿದ್ದೀವಿ. ಅದ್ರ ಕುರಿತಾಗಿ ಇನ್ನೊಂದಿಷ್ಟು ಮಾತಾಡುವಂಥದ್ದು. ಯಾಕಂದರೆ ಇವತ್ತು KLE ಕೇವಲ ಪ್ರಭಾಕರ್ ಕೋರಿ ಅವರ ಕಪಿಮುಷ್ಟಿಯಲ್ಲದ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಆಲ್ರೆಡಿ ನಮ್ಮ ಅನೇಕ ಪತ್ರಕರ್ತರು, ಪ್ರಾಮಾಣಿಕ ಪತ್ರಕರ್ತರು ಅದರ ಕುರಿತಾಗಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಬಿಟ್ಟಿದ್ದಾರೆ. ಯಾವ ರೀತಿಯಾಗಿ ತಮ್ಮ ಕಪಿಮುಷ್ಟಿ ಇಟ್ಕೊಂಡಿದ್ದಾರೆ ಪ್ರಭಾಕರ್ ಕೋರಿ ಮತ್ತು ಅವ್ರ ಫ್ಯಾಮಿಲಿ ಕೈಯಲ್ಲಿ ಅನ್ನೋದನ್ನು ಡಿಸ್ಕ್ಲೋಸ್ ಮಾಡಿದ್ದಾರೆ. ಮತ್ತು ಅನೇಕ ನಿರ್ದೇಶಕರು ಅದರ ಸದಸ್ಯರು ಮಾತಾಡ್ತಾ ಇದ್ದಾರೆ. ಹೌದ್ರಿ, ಅವರಷ್ಟೇ ಯಾಕೆ ಅಂತೇಳಿ. ಸರಿ ಅದ, ಅದೇನು ತಪ್ಪಲ್ಲ. ಅವರಷ್ಟೇ ಯಾಕೆ, ಅವರೊಬ್ಬರು ಲಿಂಗಾಯತರ, ಉಳಿದವ್ರು ಲಿಂಗಾಯತರಲ್ವಾ? ಹೌದು, KLE ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ ಇದು ಸೊಸೈಟಿದು ಕಾಮನ್ ಆಗಿ ರೂಲ್ಸ್ ಇದ್ದೇ ಇರ್ತದೆ. ಸೊಸೈಟಿ ರೂಲ್ಸ್ ಆ ಅಡಿಯಲ್ಲಿನ ಇದು ರಿಜಿಸ್ಟರ್ ಆಗಿರೋಂಥದ್ದು. ಅದರಲ್ಲೂ ಸಂವಿಧಾನಕ್ಕೆ ವಿರೋಧವಾಗಿ ಒಬ್ಬ ವ್ಯಕ್ತಿ ಸಂಸ್ಥಾನಾಗಿ ಮಾಡ್ಕೊಳ್ಳೋದು, ಇನ್ನು ಅವ್ರು ಖಾಸಗಿ ಮಾಡ್ಕೊಳ್ಳಿ, ಕಂಪ್ನಿ ಮಾಡ್ಕೊಂಡು ಮತ್ತೆ ಮಾಡ್ಕೊಳ್ಳಿ ಏನು ತಪ್ಪಿಲ್ಲ. ಆದರೂ ಸೊಸೈಟಿ ಮಾಡಿ ಅದನ್ನು ತನ್ನ ಸುಪರ್ದಿ ಇಟ್ಕೊಳ್ಳುವಂಥದ್ದು ಅದು ಒಂದು ರೀತಿ ತಪ್ಪಷ್ಟಲ್ಲ, ಅಪರಾಧ ಕ್ರಮ. ಆದರೆ ಇಲ್ಲಿ ನಾವು ಪ್ರಭಾಕರ್ ಕೋರಿ ಅವ್ರ ಬಗ್ಗೆ ಅಭ್ಯಾಸ ಮಾಡಿದಾಗ ಸಹಜವಾಗಿ ಹೌದು, ಸಪ್ತರ್ಷಿಗಳು ತ್ಯಾಗ ಮಾಡೇ ಅನೇಕರ ಹಿರಿಯರಿದೆ. ಅವ್ರ ಬಗ್ಗೆ ನಾವು ಎಷ್ಟು ಗೌರವ ಸಲ್ಲಿಸಿದ್ರು ಕಡಿಮೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಅವರೆಲ್ಲರ ಒಂದು ಪ್ರಯತ್ನದಿಂದ, ಸಾಂಘಿಕ ಪ್ರಯತ್ನದಿಂದ ಇವತ್ತು KLE ಅನ್ನುವಂಥದ್ದು ಒಂದು ತಳಪಾಯ ಆಗ್ಯದ, ಬೇಸ್ ಆಗ್ಯದ. ಎಜುಕೇಷನ್ ಎಲ್ಲ ಲಿಂಗಾಯತ ಮಕ್ಕಳಿಗೆ ಆಗಬೇಕು, ಜೊತೆಗೆ ಇನ್ನುಳಿದ ಮಕ್ಕಳಿಗೂ ಅನ್ನುವಂಥ ವಿಶಾಲ ಮನೋಭಾವ ಆ ಸಪ್ತರ್ಷಿಗಳಲ್ಲಿ ಇತ್ತು, ಇವತ್ತಿಗೂ ಅದ. ಪ್ರಭಾಕರ್ ಕೋರಿ ಅವರು